ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓ ಏನ್ಲಣ್ಣ ಸಮಾಚಾರ? ಏನಪ್ಪಾ ಆರಾಮಾಗಿ ಕುಂತಿದ್ಯಾ? ಲೇ ಆರಾಮಾಗಿ ಕುಂತ್ ಕೇಳದೆ ಇನ್ನೇನು ಬಾಯ್ಡ್ರಿಗೆ ಹೋಗ್ಬಿಟ್ಟು ಯುದ್ಧ ಮಾಡಕ್ಕಾಯ್ತದಿಲ್ಲ ನಾನು. ಬಾಯ್ಡ್ರಿಗೇನು ಹೋಗ್ಬಿಡಕನೆ, ಮನೇಲೆ ಕುಂತಿರೋ ಸಾಕು, ಯುದ್ಧ ಹಾಗೆ ಆಯ್ತದೆ. ಮನೆಯಲ್ಲಿ ಎಂಡ್ರಿದ ಮೇಲೆ ಯುದ್ಧ ಆಗದಲ್ಲೇ ಇರ್ತದೆ ಅಲ್ಲ, ಅದಕ್ಕೆ ಬೆಳಗ್ಗೆ ಎದ್ದೇಟಿಗೆ ಆಚೆಗೆ ಬಂದ್ಬಿಡೋದು ನಾನು. ಅಂದಂಗೆ ಅದು ಎಲ್ಲೆಲ್ಲೋ ಅಮೇರಿಕ ಯುದ್ಧ ಮಾಡ್ತಿತ್ತಲ್ಲ, ಅದೇನ್ ನಿಂತೋತೋ ಇಲ್ಲ ಇನ್ನು ಬಿಲ್ಲು ಬೈಣ ಬುಡಿಕೆ ನಿಂತವೋ ಹೆಂಗ್ಲ? ಯುದ್ಧ ಏನೋ ನಿಂತೋತು ಕಣೆ, ಆದ್ರೆ ಯಾರು ಗೆದ್ರು ಅಂತ ಗೊತ್ತಾಗ್ಲಿಲ್ಲ. ಟ್ರಂಪ್ ನಾನೇ ಬಾಸ್ ಅಂತ ಪೋಸ್ ಪಟ್ಕೊಂಡು ಓಡಾಡ್ತೈತೆ ಕಣೆ. ಅದಕ್ಕೆ ತಲೆ ಕೆಟ್ಟೋಗೈತೆ ಕಂಬುಳ್ಳ, ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಅದನ್ನ. ಅಂದಂಗೆ ಪೆಟ್ರೋಲ್ ಮಾರ್ತಿದ್ದವು ಯುದ್ಧ ಅನ್ಕೊಂಡು ಪೆಟ್ರೋಲ್ ಕಳ್ಸೋದ್ನ ಕಮ್ಮಿ ಮಾಡಿದ್ವಲ್ಲ, ಈಗೇನ್ ಎಲ್ಲ ಸರಿ ಓದ್ತಾ ಹೆಂಗ್ಲ? ಸರಿ ಹೋಗೈತೆ ಕಣೆ, ಈಗೆಲ್ಲ ಆರಾಮಾಗಿ ಓದ್ತಾ ಬರ್ತಾವೆ. ಹಂಗಿದ ಮೇಲೆ ಈ ಸೆಂಟ್ರಲ್ಲಿ ನಾವು ಪೆಟ್ರೋಲ್ ರೇಟ್ ಯಾವಾಗ ಇಳಿಸ್ತಾವಂತಲ? ಅವುಗಳು ಆಡ್ತಿರೋದ್ ನೋಡಿದ್ರೆ ಸದ್ಯಕ್ಕಂತೂ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸು ಯಾವ್ದನ್ನು ಇಳಿಸಂಗ್ ಕಾಣ್ತಿಲ್ಲ ಕಣೆ. ಅದು ಅಲ್ದೆಯ ಪೆಟ್ರೋಲಿಗೆ ಎತ್ನಾಲ್ ಅಂತವ, ಅದೇನೋ ಕಬ್ಬಿನಾಲ್ ಮಿಕ್ಸ್ ಮಾಡ್ಬಿಟ್ಟು ಬೆರಕೆ ಪೆಟ್ರೋಲ್ ಕೊಡ್ತಾವೆ ಕಣೆ. ಹೋಗ್ಲಿ, ಆ ಬೆರಕೆ ಪೆಟ್ರೋಲಿಗಾದ್ರೂ ರೇಟ್ ಕಮ್ಮಿ ಮಾಡವ ಹೆಂಗಪ್ಪ? ಇಲ್ಲ ಕಣೆ, ಬೆರಕೆ ಮಾಡಿರೋದ್ಕೂ ಪೂರ್ತಿ ದುಡ್ಡೇ ಕೊಡಬೇಕು. ಅದು ಅಲ್ದೆಯ ಆ ಬೆರಕೆ ಹಾಕಿದ್ರೆ ಗಾಡಿ ಇಂಜಿನ್ಗಳೆಲ್ಲ ಹಾಳಾಗೋಯ್ತಾವಂತೆ. ಹಂಗಾರೆ ಗಾಡಿ ತಗೊಳಕ್ ಏನಾರ ಸಬ್ಸಿಡಿ ಇಲ್ಲ ಹಾಳಾಗಿದ್ದ ಗಾಡಿಗೆ ಪರಿಹಾರ ಕೊಡ್ತಾವ್ರೇನ್ಲ? ಅಯ್ಯ, ನೀಟ್ ಪರೀಕ್ಷೆಯಲ್ಲಿ ಪ್ರಾಣ ಕಳ್ಕೊಂಡಿರೋ ಮಕ್ಕಳಿಗೆ ಪರಿಹಾರ ಕೊಡ್ತಿಲ್ಲ ಅಂತದ್ರಲ್ಲಿ ಗಾಡಿ ಇಂಜಿನ್ ಪರಿಹಾರ ಕೊಡ್ತಾವಿಲ್ಲಣ್ಣ. ಅದು ಅಲ್ದೆಯ ಈ ಎತ್ನಾಲ್ ರೆಡಿ ಮಾಡಕ್ಕೆ 1000 ಲೀಟರ್ ನೀರು, ಅಕ್ಕಿ ಎಲ್ಲಾನು ಖರ್ಚು ಮಾಡ್ಬೇಕಂತೆ. ಮತ್ತೆ ಯಾರನ್ನು ಉದ್ಧಾರ ಮಾಡಕ್ ಸರ್ಕಾರ ನಡೆಸ್ತಾವಲ್ಲ ಇವು? ಎತ್ನಾಲ್ ಪ್ರಾಡಕ್ಟ್ ರೆಡಿ ಮಾಡೋ ಬಿಸ್ನೆಸ್ ಗಡ್ಕರಿ ಮಗನೇ ಮಾಡ್ತಾ ಇರೋದಂತ ಕಣೆ. ಎತ್ನಾಲ್ ಮೇಲೆ ನಮ್ ಜನ ಎಷ್ಟು ಡಿಪೆಂಡ್ ಆಯ್ತವೋ ಅಷ್ಟು ಲಾಭ ಈ ಕಂಪ್ನಿಗೆ ಸಿಗ್ತದಂತೆ ಕಲ್ಲಣ್ಣ. ಗಡ್ಕರಿ ಮಗನ್ ಉದ್ಧಾರ ಮಾಡಕ್ಕೆ ದೇಶದ ಜನಗಳ ಜೀವ ಹಿಡ್ತವೇನ್ಲ? ದೇಶ ಈಗ ನಡೀತಿರೋದು ಹಿಂಗೆ ಕಣೆ, ಯಾರೋ ಒಬ್ಬಿಬ್ರನ್ನ ಉದ್ಧಾರ ಮಾಡಕ್ಕೆ ಇನ್ಯಾರನ್ನೋ ಬಲಿ ಹೊಡೆದು ಬಿಸಾಕ್ತವೆ ಅಷ್ಟೇ. ಹಿಂದೆಲ್ಲ ದೇಶದಲ್ಲಿ ಬರಗಾಲ ಬಂದಂಗಿ ಮುಂದೆ ಯಾವತ್ತೂ ಬರದೇ ಇರ್ಲಿ ಕಣ್ಲೆ. ಜನ ಬದುಕಿದ್ರೆ ಅನ್ನ ಕೊಡ್ಬೇಕಾಯ್ತದೆ ಅಂತ ವಿಷ ಕೊಟ್ಬಿಡ್ತವೆ. ಎಂತ ಕಾಲ ಹಚ್ಚೇದಿನ ಬಂತ ನಮ್ಮ ದೇಶಕ್ಕೆ. ತೆತ್ತೇರಿಕಿ ಶಿವನಿ ಶಂಭುಲಿಂಗ.